ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತ್ಯನಾರಾಯಣ ಪೂಜೆ. ದೇವತಾ ಕಾರ್ಯದಿಂದ ನೆಮ್ಮದಿ. ಧನುರ್ದಾಸ ರಾಮಾನುಜ ಜಿಆರ್ ಸ್ವಾಮಿಗಳು. ಸಾಲಿಗ್ರಾಮ ಪಟ್ಟಣದ ಶ್ರೀ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಅಂಕನಹಳ್ಳಿ ವಲಯದ ವತಿಯಿಂದ ಸತ್ಯನಾರಾಯಣ ಪೂಜಾ ಧಾರ್ಮಿಕ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಾಲಿಗ್ರಾಮ ಭಾಷ್ಯಕಾರ ದೇವಾಲಯದ ಸ್ವಾಮಿಗಳಾದ ಶ್ರೀ ಧನುರ್ದಾಸ ರಾಮಾನುಜ ಜಿಆರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಧನುರ್ಮಾಸವು ಡಿಸೆಂಬರ್ 16ರಿಂದ ಜನವರಿ 14ರವರೆಗೆ ವಿಷ್ಣುವಿನ ಆರಾಧನೆಗೆ ಶ್ರೇಷ್ಠವಾದ ಮಾಸವಾಗಿತ್ತು. ಈ ಸಮಯದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣು ಕೃಷ್ಣ ಸಹಸ್ರನಾಮ ಪುರುಷ ಸೂಕ್ತ ಪಠಣ, ಮಹಾಲಕ್ಷ್ಮಿ ಪೂಜೆ ಮಾಡುವುದು ಶುಭ ಫಲ ತರುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳಿಂದ ಸಂಘಟನಾ ಶಕ್ತಿ ಬೆಳೆಯುವ ಜೊತೆಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ಅವರು ಸತ್ಯನಾರಾಯಣ ಪೂಜೆಯ ಮಹತ್ವ ಹಾಗೂ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಮಿತಿ ಅಂಕನಹಳ್ಳಿ ವಲಯದ ಅಧ್ಯಕ್ಷರಾದ ಚೆನ್ನಯ್ಯನ ಕೊಪ್ಪಲು ಸತೀಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಎಸ್.ಕೆ. ಮಧುಚಂದ್ರ, ಕ್ಷೇತ್ರ ಯೋಜನಾಧಿಕಾರಿ ಉಮೇಶ್ ಪೂಜಾರಿ, ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಎಸ್.ಪಿ. ಶೇಖರ್, ಬಸವರಾಜು, ಹೇಮಲತಾ, ಸಿ. ಅಶ್ವಿನಿ, ಜಗದೀಶ್, ಉಮೇಶ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ತಿಂಗಳ ಹೆಸರೇನು ಗೊತ್ತಾ ನಿಮಗೆ? ಡಿಸೆಂಬರ್. ನೋಡಿ, ನಮ್ಮ ಡಿಸೆಂಬರ್ ಇಂಗ್ಲಿಷ್ ಹೆಸರು, ನಮ್ಮ ಹೆಸರು ಹೇಳಿ ಡಿಸೆಂಬರ. ಈ ತಿಂಗಳ ಹೆಸರೇನು? ಧನುರ್ಮಾಸ. ಫಸ್ಟ್ ನಮಗೆ ಡಿಸೆಂಬರ್ ಅಂತ ಬರುತ್ತೆ. ಆ ಥರ ರೂಢಿ ಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ತಿಂಗಳು ಧನುರ್ಮಾಸ ಅಂತ ಹೇಳ್ತಾರೆ. ಮಾರ್ಗಶೀರ್ಷ ಮಾಸ. ಈ ತಿಂಗಳಿಗೆ ಏನು ಹೆಸರು? ಮಾರ್ಗಶೀರ್ಷ ಮಾಸ. ಈ ಧನುರ್ಮಾಸ ತುಂಬ ಚಳಿ ಮಾಸ ಅಂತ ಎಲ್ಲರಿಗೂ ಗೊತ್ತು. ಇನ್ನೊಂದು, ಈ ತಿಂಗಳಲ್ಲಿ ಶುಭ ಕಾರ್ಯಗಳು ಮಾಡಬಾರದು, ಪೀಠ ಮಾಸ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಜ ಪುರಾಣಗಳಲ್ಲಿ ಏನೈತೆ ಗೊತ್ತಾ? ಈ ಥರ ಒಂದು ತಿಂಗಳು ಯಾವುದರಲ್ಲೂ ಇಲ್ಲ. ಈ 12 ತಿಂಗಳಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ, ಈ ತಿಂಗಳುಗಳಲ್ಲಿ ನಾನೇ ಮಾರ್ಗಶೀರ್ಷ ಧನುರ್ಮಾಸವಾಗಿದ್ದೀನಿ ಅಂತ ದೇವರು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಈ ತಿಂಗಳಲ್ಲಿ ದೇವರ ಚಿಂತನೆ ಬಿಟ್ಟು ಮಿಕ್ಕಿದ ಲೌಕಿಕ ಕಾರ್ಯಗಳು ಮಾಡಬಾರದು ಅಂತ. ಅದಕ್ಕೋಸ್ಕರ ಏನು ಮಾಡಬಾರ್ದು, ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಇಲ್ಲ. ಅದಕ್ಕಿಂತ ಹೆಚ್ಚು ಶುಭ ಕಾರ್ಯ ಮಾಮೂಲು ಲೌಕಿಕ ಮದುವೆಗೆ ಇದಕ್ಕಿಂತ ಹೆಚ್ಚು ಶುಭ ಕಾರ್ಯ ದೇವರ ಚಿಂತನೆ. ಅದಕ್ಕೋಸ್ಕರ ಈ ತಿಂಗಳಲ್ಲಿ ಪ್ರತಿ ದಿವಸ ಬ್ರಹ್ಮ ಮುಹೂರ್ತ ಟೈಮ್ ಗೊತ್ತಾ? 4 to 6. ಯಾಕೆಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ನಮಗೆ, ನಮ್ಮ ಟ್ರೆಂಡ್ಗೆ. ಅದಕ್ಕೋಸ್ಕರ ಬಟ್ ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ತಣ್ಣೀರು ಸ್ನಾನ ಮಾಡಿಬಿಟ್ಟು ದೇವರ ಚಿಂತನೆ ಮಾಡಬೇಕು ಅಂತ. ಇದೆಲ್ಲ ಏನೋ ಒಂದು ಕತೆ ಥರ ಇದೆ, ಪೂಜೆ ಮಾಡ್ತಾ ಇದ್ವಿ, ಪ್ರಸಾದ ಕೊಡ್ತಿದ್ರೆ ತಿಂತೀವಿ, ಏನೋ ಒಂದು ನಂಬಿಕೆ. ಈ ಥರ ಇರಬಾರ್ದು. ಅದಕ್ಕೋಸ್ಕರ ಒಂದು ಚರಿತ್ರೆ ಹೇಳ್ತೀನಿ. ಲಲಿತಾ ಚರಿತ್ರ ಅಂತ ಹೆಸರು. ಈ ಚರಿತ್ರೆಗೆ ಹೆಸರೇನು? ಲಲಿತಾ ಚರಿತ್ರ. ಲಲಿತಾ ಅಂತ ಒಂದು ರಾಜಕುಮಾರಿ, ಅವಳು ವಿದರ್ಭ ರಾಜಕುಮಾರಿ. ಅವಳನ್ನ ಕಾಶಿ ರಾಜ್ಯಕ್ಕೆ ಮದುವೆ ಮಾಡಿಸಿದರೆ ಆ ಕಾಶಿ ರಾಜ್ಯಕ್ಕೆ 300 ಹೆಂಡತಿಗಳು. ಅದರಲ್ಲಿ ಇವಳೇ ತುಂಬ ಶ್ರೇಷ್ಠ. ಮಿಕ್ಕಿದ ಹೆಂಡತಿಗಳು ಕೇಳ್ತಾ ಇದ್ರೆ, ನಿನಗೆ ಯಾಕೆ ಇಷ್ಟು ಜ್ಞಾನ? ಪ್ರತಿ ದಿವಸ ನೀನು ದೇವಸ್ಥಾನ ಹೋಗಿ ದೀಪಗಳು ಹಗಲಲ್ಲೂ ನೀನು ಹಚ್ಚುತ್ತಾ ಇದೆ, ಕತ್ಲಲ್ಲೂ ಮಾಡ್ತಾ ಇದೆ, ಹೆಂಗೆ ಈ ಜ್ಞಾನ ಬಂದಿದೆ ಅಂತ ಕೇಳ್ತಾ ಇದ್ರೆ, ಅವಳಿಗೆ ಒಂದು ವರ. ಅವಳು ಹುಟ್ಟಿದವಾಗ ಹೋದ ಜನ್ಮದಲ್ಲಿ ಅವಳ ಜನ್ಮ ಏನು ಅಂತ ಅವಳಿಗೆ ಸ್ಮರಣೆ ಇದೆ. ಅವಳು ಹೇಳ್ತಾ ಇದ್ದಾಳೆ, ನಾನು ಹೋದ ಜನ್ಮದಲ್ಲಿ ಒಂದು ಹೆಣ್ಣು ಇಲಿ ನಾನು ಈ ಬೆಳಕು ಹಚ್ತಾ ಇದ್ದಾರಲ್ವಾ, ಇದು ಅದರಲ್ಲಿ ಬಿಟ್ಟಿದ ತುಪ್ಪ ಖಾಲಿ ಆಯ್ತಂದ್ರೆ ಅದು ಕೊನೆಯಲ್ಲಿ ಹೊಂಟೋಗುತ್ತೆ. ಆ ಸಮಯದಲ್ಲಿ ಇಲಿ ಹೋಗಿ ಅದನ್ನ ಕಚ್ಬಿಟ್ಟು ತಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆಗ ಒಂದು ಬೆಕ್ಕು ಬಂದ್ಬಿಟ್ಟಿದೆ. ಆ ಬೆಕ್ಕು ಬಂದ ತಕ್ಷಣ ನೋಡ್ಬಿಟ್ಟು ಇದು
ಭಯ ಬಂದು ತಕ್ಷಣ ಸತ್ತು ಹೋಗುತ್ತೆ. ಆ ತೀರೋಗಕ್ಕೆ ಜಸ್ಟ್ ಒಂದು ಕ್ಷಣ ಹಿಂದೆ ಅಲ್ಲಾಡ್ತಾ ಇದ್ದಲ್ವಾ ಅದು ಮುಖ, ಅದರಲ್ಲಿ ಸ್ವಲ್ಪ ದೀಪ ಚೆನ್ನಾಗ ಹಚ್ಚಿಸ್ಬಿಟ್ಟಿದೆ. ಅದು ಜೋರಾದ ಬೆಳಕು ಬಂದಿದೆ ಅದರಲ್ಲಿ, ಆ ದೀಪದಲ್ಲಿ. ಇಷ್ಟೇ. ಇದಕ್ಕೆ ದೇವರು ಏನ್ ಮಾಡಿದ್ರೆ ಅಂದ್ರೆ ಬೆಳಕನ್ನ ದೀಪದನ್ನ ಹಚ್ಚಿದೆ ಅಂತ ಒಂದು ಪುಣ್ಯ ಬರೆದಿದ್ರೆ. ಯಾವ ತಿಂಗಳಲ್ಲಿ ಅಂದ್ರೆ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ವಿಷ್ಣು ದೇವಸ್ಥಾನದಲ್ಲಿ ಒಂದು ಇಲಿಯಾಗ ಹುಟ್ಟಿದ ಒಂದು ಆತ್ಮಕ್ಕೆ ಈ ಪುಣ್ಯ ಸಿಕ್ಬಿಟ್ಟು ನೆಕ್ಸ್ಟ್ ಜನ್ಮದಲ್ಲಿ ಒಂದು ಕಾಶಿ ಮಹಾರಾಜ ಅವ್ರಿಗೆ ಹೆಂಡತಿಯಾಗ ಒಂದು ಅವಕಾಶ ಸಿಗುತ್ತೆ. ಆ ಥರ ಒಂದು ಕವಿತ. ಈ ಥರ ನಮಗೆ ಗೊತ್ತಿದೋ ಇಲ್ವೋ, ನಾವು ಮನುಷ್ಯ ಜನ್ಮ ಆವಾಗ ಹುಟ್ಟಿದವೋ ಇಲ್ವೋ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡುವಾಗ ಇಷ್ಟು ಪುಣ್ಯ ಸಿಗುತ್ತಂದ್ರೆ ನಮಗೆ ಇದೆಲ್ಲ ಗೊತ್ತಿದ್ದ ಮೇಲೆ ನಾವು ಕಾರ್ತಿಕ ಮಾಸ ನಮ್ಮ ಮನೆಯಲ್ಲಿ ಎಲ್ಲ ದೀಪಗಳು ಹಚ್ತಾ ಇದ್ವಿ, ದೀಪೋತ್ಸವ ಎಲ್ಲ ಮಾಡ್ತಾ ಇದ್ವಿ ಅಲ್ವಾ, ಅದಕ್ಕೆ ಎಷ್ಟು ಪುಣ್ಯ ಸಿಗುತ್ತೆ ಗೊತ್ತಾ? ಇದೆಲ್ಲ ನಾವು ತಿಳಿಕೊಳ್ಳೋದಿಲ್ಲ. ನಮ್ಮ ಸಂಸ್ಕೃತಿ ಎಲ್ಲ ತುಂಬಾ ಹಾಳಾಗಿತ್ತು. ನಾವು ಮನಸ್ಸಲ್ಲಿ ಏನೋ ಹೇಳ್ತಾ ಇದ್ವಿ, ನಮಗೆ ನಂಬಿಕೆ ಇದೆ ಅಂತ. ನಾವೇ ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು. ನಾವೇ ಪ್ಯಾಂಟ್ ಶರ್ಟ್ ಅಲ್ಲಿ ಬರೋದು, ನಾವೇ ಟೀ ಶರ್ಟ್ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ, ಶಾರ್ಟ್ಸ್ ಎಲ್ಲ ಹಾಕೊಂಡು ಬರ್ತಾರೆ. ಇದೆಲ್ಲ ಫಸ್ಟ್ ಬದಲಾವಣೆಗಳು ಆಗ್ಬೇಕು. ನಮ್ಮ ಪೂಜೆ ಪುನಸ್ಕಾರಗಳು ಈಗ ಸಾಲಿಗ್ರಾಮ ನಾನು ಇವತ್ತು ಬೆಳಗ್ಗೆ ಒಂದು ಆಡಿಯೋ ಕೂಡ ಗ್ರೂಪಲ್ಲಿ ಹಾಕಿದೆ. ಈ ಊರಲ್ಲಿ ಇರೋ ಆಸ್ತಿಕ್ಯ ನಾನು ಯಾವ ಊರಲ್ಲೂ ನೋಡಿಲ್ಲ. ಎಷ್ಟು ಚಳಿಯಲ್ಲಿ ಬೆಳಗ್ಗೆ ಪ್ರತಿ ದಿವಸ ನಮ್ಮ ಭಾಷೆಕಾರ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚು ಕಡಿಮೆ 50 ಹೆಂಗಸು ಪ್ರತಿ ದಿವಸ 5 ಗಂಟೆಗೆ ಬರ್ತಾರೆ. ಬಂದು ಪೂಜೆ ಮಾಡಿಸ್ಕೊಂಡು ನಾವು ಶ್ಲೋಕಗಳೇ ಹೇಳೋದು. ನಾನು ಮಿಕ್ಕಿದ ದೇವಸ್ಥಾನ ತರ ಇಲ್ಲ, ಎಲ್ಲರನ್ನ ಕೂರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅವರನ್ನೇ ಸ್ತೋತ್ರ ಮಾಡಿ ಎಲ್ಲ ಹೇಳಿಸು, ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಇದೇ ಸಂಸ್ಕೃತಿ. ಇದು ಈ ಮಣ್ಣಿಗೆ ಇರೋ ಒಂದು ಮಹಿಮೆ, ಹೆಮ್ಮೆ. ಯಾವ ತರ ಈ ಹೆಮ್ಮೆ ಅಂದ್ರೆ ರಾಮಾನುಜ ಸ್ವಾಮಿ ಬಂದಾಗ 10th ಸೆಂಚುರಿ, ನಾನು ಹೇಳುದು 1000 ವರ್ಷ ಹಿಂದೆ ಚರಿತ್ರ. ರಾಮಾನುಜ ಸ್ವಾಮಿ ಬಂದಾಗ ಫಸ್ಟ್ ವಾಸ ಮಾಡಿದ ಸ್ಥಳ ಈ ಸಾಲಿಗ್ರಾಮ. ಈ ಊರ ಹೆಸರು, ಹಳೆಯ ಹೆಸರು ನಿಧಿಲಾಪುರ. ರಾಮಾನುಜ ಸ್ವಾಮಿ ಬಂದು ಅವರು ಬಾಯಿ ಬಿಟ್ಟು ನಾಮಕರಣ ಮಾಡಿದ ಒಂದೇ ಊರು, ಅವರೇ ಶ್ರೀ ಸಾಲಿಗ್ರಾಮ ಅಂತ ಹೆಸರು ಇಟ್ಟು. ಅದರಿಂದ ಈ ಊರಲ್ಲಿ ಇರೋರು ನಿಮ್ಗೆ ಗೊತ್ತೋ ಇಲ್ವೋ, ನಿಮ್ ಒಳಗಡೆ ನಿಮ್ ರಕ್ತದಲ್ಲೇ ಈ ಸಂಸ್ಕೃತಿಗಳು ಇದೆ. ಸ್ವಲ್ಪ ಅದನ್ನ ಬೆಳೆಸಕ್ಕೆ ನಾವು ದೇವಸ್ಥಾನಗಳಿಂದ ಶುರು ಮಾಡಬೇಕು. ಈ ತರ ಪೂಜೆಗಳೆಲ್ಲ ಎಷ್ಟು ಒಳ್ಳೆ ವಿಷಯಗಳು ಗೊತ್ತಾ? ಇದೆಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ನಮ್ಮ ಪರಿಪೂರ್ಣ ಆಶೀರ್ವಾದಗಳು. ಯಾಕೆ ಅಂದ್ರೆ ಇದೆಲ್ಲ ಮಾಡೋರೇ ಇಲ್ಲ. ಈಗೆಲ್ಲ ಭಾರತೀಯ ಡ್ಯಾನ್ಸ್, ಒಂದು ಮದುವೆ ಅಂದ್ರೆ ಕೂಡ ಸಿನಿಮಾ ಡ್ಯಾನ್ಸ್. ಮದುವೆಯಲ್ಲಿ ಒಳ್ಳೆತನಗಳು, ಹರಿಕಥೆಗಳೆಲ್ಲ ಹೋಗಿದೆ. ಈಗ ಬರೀ ಡ್ಯಾನ್ಸ್, ಸ್ಪೀಕರು ಡ್ಯಾನ್ಸ್ ಅಷ್ಟೇ. ಇದು ಅದು ಆಗಿಲ್ಲ ಅಂತ ಅದು ಮದುವೆನೇ ಇಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಇದೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ನೆಕ್ಸ್ಟ್ ತಲೆಗಳಿಗೆ ಇದೆಲ್ಲ ಮಿಸ್ ಆಗಿತ್ತಂದ್ರೆ ನೆಕ್ಸ್ಟ್ ಇದೆಲ್ಲ ಅಮೆರಿಕ ತರ ಆಗುತ್ತೆ. ನಾವೆಲ್ಲ ಹಂಗೆ ಬಾಳಾಗಿ ಅಮೆರಿಕೆಲ್ಲ ಹೋಗ್ಬಿಟ್ಟು ತಿರ್ಗ ಬಂದು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಈಗ ಪ್ರಯತ್ನ ಮಾಡಿಸ್ತಾ ಇದ್ದೀವಿ. ಸೊ ಈ ತರ ಪ್ರೋಗ್ರಾಮ್ಸ್ ಇನ್ನೂ ಬೆಳೆಯಬೇಕು. ಇನ್ನು ದೇವಸ್ಥಾನಗಳಲ್ಲಿ ನಾವು ಪ್ಲಾನ್ ಮಾಡಿದ್ವಿ ಮುಂದಕ್ಕೆ ಪ್ರತಿ ತಿಂಗಳು ಪ್ರತಿ ಊರಿಗೆ ಉದ್ಧರಣ ಹೋಮ ಅಂತ ಇದೆ. ಈಗ ರಾಮಾನುಜ ಮೂಲ ಮಂತ್ರ ಅಂತ ಇದೆ, ಅದರಿಂದ ರಾಮಾನುಜ ಮೂಲ ಮಂತ್ರ ಹೋಮ ಅಂತ ಮಾಡಿ ಸಾಲಿಗ್ರಾಮ ಉದ್ಧರಣ ಹೋಮ, ಅದರ ಒಂದೊಂದು ಊರಿಗೆ ಉದ್ಧರಣ ಹೋಮ ಮಾಡಿದ್ರೆ ಅಂದ್ರೆ ಆ ಸಂಸ್ಕೃತಿ ಒಳಗಡೆ ಇರೋದೆಲ್ಲ ಹೊರಗಡೆ ಬರುತ್ತೆ. ಅದರಿಂದ ನಮ್ಗೆ ನಮ್ಮ ಪರಿಪೂರ್ಣ ಆಶೀರ್ವಾದ ಇಲ್ಲಿ ಬಂದಿದ್ದವರು ಎಲ್ರಿಗೂ ಈ ತರ ಮಾಡುವ ಈ ಧರ್ಮಸ್ಥಳ ಸಂಸ್ಥೆ ಅವ್ರಿಗೂ ನಮ್ಮ ಪರಿಪೂರ್ಣ ಆಶೀರ್ವಾದಗಳು. ನಮ್ಮ ದೇವಸ್ಥಾನದಲ್ಲೂ ನಾವು ಆದಷ್ಟು ಈ ತರ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ವಿ. ಶ್ರೀಮತಿ ರಾಮಾನುಜ ಕೊನೆಯಲ್ಲಿ ಒಂದೇ ಒಂದು ಶ್ಲೋಕ ನಾನು ಹೇಳ್ತೀನಿ, ಅದನ್ನೇ ಎಲ್ಲರೂ ಹೇಳಿ. ಅದು ನಮಗೆ ಈ ರೀತಿಯಲ್ಲಿ ದೈವ ಪ್ರಜ್ಞಾ ಒಂದು ಕೊಡುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ ನಮಃ. ಶ್ರೀಮತ್ ವರವರಮುನಯೇ ನಮಃ ನಮಃ. ಶ್ರೀಶೈಲೇಶ ದಯಾ ಪಾತ್ರಂ ದಿ ಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಜಾಮಾತರಂ ಮುನಿಂ ಶ್ರೀಮತೆ ರಮ್ಯ ಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್
ನಿತ್ಯಶ್ರೀ ನಿತ್ಯಶ್ರೀ ನಿತ್ಯಮಂಗಳಂ. ನಿತ್ಯಮಂಗಳಂ. ಸರ್ ಹೇಳಿದ್ರು ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಾವು ಸಾಮೂಹಿಕವಾಗಿ ಮಾಡಬೇಕು. ಸಾಮೂಹಿಕವಾದಂತಹ ಜಾಗೃತಿ ಮೂಡ್ತದೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ನಮಗೊಂದು ಇದೊಂದು ಏನು ಶೆಲ್ಟರ್, ಎಲ್ಲರೂ ನಾವು ಒಟ್ಟು ಸೇರಿ ಒಂದು ಪೂಜೆಯನ್ನು ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ ಖಂಡಿತ ಅಲ್ಲಿ ಆ ಶಕ್ತಿ ಜಾಗೃತ ಆಗುತ್ತೆ, ಭಗವಂತನ ಒಂದು ಸಾನ್ನಿಧ್ಯ ಅಲ್ಲಿ ಇರುತ್ತೆ ಅಂತ. ಈಗ ತಾನೇ ಕೆಲವರು ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ರು ದೇವರಿಗೆ. ಬಹುಶಃ ನಮ್ಮ ಅರ್ಚಕರು ಭಗವಂತನನ್ನ ಆಹ್ವಾನ ಮಾಡಿ ಷೋಡಶೋಪಚಾರಗಳನ್ನ ಮಾಡಿ ಮತ್ತೆ ದೇವರನ್ನ ಕಳಿಸಿಕೊಡ್ತಾರೆ. ಅವರು ಪೂಜೆ ಆದ ನಂತರ ದೇವರನ್ನ ಕಳಿಸಿಕೊಡುವಂತ ಪದ್ಧತಿ ಇದೆ, ಈ ಪೂಜಾ ಇದರಲ್ಲಿ ಬರುತ್ತೆ. ನಿಗದಿ ಮಾಡ್ತೇವೆ. ಆ ಮುಹೂರ್ತಕ್ಕೆ ಯಾಕೆ ಶ್ರೇಷ್ಠತೆ? ಒಂದು ಮದುವೆ ಅಂತೇಳಿ ಹೇಳಿದ್ರೆ ಒಂದು ಮುಹೂರ್ತವನ್ನ ನಿಗದಿ ಮಾಡ್ತೇವೆ. ಯಾಕಂದ್ರೆ ಅದು ಆ ಹೊತ್ತಿಗೆ ಅದು ಕರೆಕ್ಟ್ ಆಗಿ ಲಗ್ನ ಕೂಡತ್ತೆ ಅಂತೇಳಿ ಹೇಳಿ ಆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಅಥವಾ ಒಂದು ಗೃಹ ಪ್ರವೇಶ ಮಾಡೋದಿದ್ರೆ ಒಂದು ಮುಹೂರ್ತ ಅಂತ ಇರ್ತದೆ, ಒಂದು ಪೂಜೆ ಮಾಡೋದಿದ್ರೆ ಅದಕ್ಕೊಂದು ಸಮಯ ಮುಹೂರ್ತ ಅಂತೇಳಿ ಹೇಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯದ್ಭಾವೋ ತದ್ಭವತಿ ಅಂತೇಳಿ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಭಾವನೆಗಳು ಇರುತ್ತ ಆ ಭಾವನೆಗಳಿಗೆ ದೇವರು ತಥಾಸ್ತು ತಥಾಸ್ತು ಅಂತ ಹೇಳ್ತಾ ಇರ್ತಾನೆ ಅಂತೇಳಿ ಹೇಳಿ ಯಾವುದೋ ವ್ಯತ್ಯಾಸ ಇಲ್ಲ. ಮಾದಕ ದ್ರವ್ಯ ಅಂತೇಳಿ ಹೇಳುವಂಥದ್ದು ಇಬ್ರು ಕೂಡ ಸೇವನೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಕೂಡ ಇದಕ್ಕೆ ದಾಸರಾಗ್ತಾರೆ. ಅಥವಾ ಮದ್ಯಪಾನ ಅಂತೇಳಿ ಹೇಳುವಂಥದ್ದು ಇವತ್ತು ಗಂಡು ಹೆಣ್ಣಿಗೆ ಸೀಮಿತ, ಇಬ್ಬರಿಗೂ ಅದು ಅನ್ವಯಿಸ್ತದೆ. ಇವತ್ತು ಮಹಿಳೆಯರು ಕೂಡ ಮದ್ಯಪಾನ ಅಂದ್ರೆ ಲೈಫ್ ಸ್ಟೈಲ್, ಅದು ಜೀವನ ಶೈಲಿ ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಅಂತೇಳಿ ಹೇಳಿ ತಗೊಳ್ಳುವಂಥದ್ದು ಬೇರೆ, ಆದ್ರೆ ಅದರ ಚಟಕ್ಕೆ ಬಲಿ ಆಗ್ತದೆ. ಲೈಫ್ ಸ್ಟೈಲ್ ಅಂತ ಆರಂಭ ಆಗ್ತದೆ, ಆನಂತರ ಅದು ಚಟವಾಗಿ ಪರಿವರ್ತನೆ ಆಗ್ತದೆ, ಅದು ದುಶ್ಚಟ ಆಗಿಬಿಡ್ತದೆ. ಇಡೀ ಕುಟುಂಬಕ್ಕೆ ಏನು ಕುಟುಂಬದ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಮಾರಕ ಆಗಿರ್ತದೆ. ಆದ್ರಿಂದ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಇವತ್ತು ಬೆಳೀತಾ ಇದ್ದಾರೆ, ಅವ್ರಿಗೆ ಎಲ್ಲಿಂದ ಇದು ಈ ವ್ಯವಸ್ಥೆಗಳು ಸಿಗ್ತಾ ಇದೆ, ಇಂಥದ್ದೇನಾದ್ರೂ ಇದ್ರೆ ಈ ಒಂದು ಹೆಲ್ಪ್ ಲೈನ್ ಕೂಡ ಇದೆ.